ನಮಸ್ಕಾರ. ನಾನು ರಾಮ್ ಜನಾರ್ದನ್ ಮಾತಾಡ್ತಾ ಇದ್ದೀನಿ. ಚಲನಚಿತ್ರ ನಿರ್ದೇಶಕ, ನಿರ್ಮಾಪಕ. ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು. ಜೂನ್ 27ನೇ ತಾರೀಕು ನಾಡಪ್ರಭು, ನಮ್ಮ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೆಯ ಜಯಂತಿ. ಈ ಜಯಂತಿ ಅಂದ ತಕ್ಷಣ ನನಗೆ ಒಂದು ನೆನಪು ಬರ್ತಾ ಇದೆ. 23 ವರ್ಷಗಳ ಹಿಂದೆ ನಾನು ಆಗ್ತಾನೆ ಬೆಂಗಳೂರಿಗೆ ಬಂದು ನಿರ್ದೇಶಕನಾಗಬೇಕು, ನಟನಾಗಬೇಕು ಅಂತ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನನಗೆ ಒಂದು ಒಳ್ಳೆ ಕಥೆನ ಫಸ್ಟ್ ನಿರ್ದೇಶನ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ. ಆಗಾಗಲೇ ಸೀರಿಯಲ್ಸ್ ಮಾಡಿದ್ದೆ ನಾನು. ಒಂದು ಒಳ್ಳೆ ಇತಿಹಾಸ ಪುರುಷನ ಬಗ್ಗೆ ಒಂದು ಧಾರಾವಾಹಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಥಟ್ಟನೆ ಜ್ಞಾಪಕ ಬಂದಿತ್ತು, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಬಗ್ಗೆ ಒಂದು ಸೀರಿಯಲ್ ಮಾಡೋಣ ದೂರದರ್ಶನಕ್ಕೆ. ಅವಾಗ ದೂರದರ್ಶನ ಭಾಳ ಜೋರಾಗಿ ನಡೀತಾ ಇತ್ತು. ದೂರದರ್ಶನ ಭಾಳ ದೊಡ್ಡ ವ್ಯೂವರ್ಸ್ ಇದ್ರು ಆಗ. ಆಗ ಪ್ಲ್ಯಾನ್ ಮಾಡಿ ಬ್ಯಾಂಗ್ಳೂರು ನಿರ್ಮಾತೃ ಬಗ್ಗೆನೇ ಒಂದು ಕತೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಗ ಕತೆ ಎಲ್ಲ ರಿಸರ್ಚ್ ಮಾಡಿ ಶುರು ಮಾಡೋಣ ಅಂದರೆ ನಮ್ಗೆ ಯಾರು ಆ ಒಂದು ಕತೆಗೆ, ಆ ಒಂದು ಬಜೆಟ್ಗೆ ಯಾರು ಬಂಡವಾಳ ಅಂದರೆ ಪ್ರೊಡ್ಯೂಸ್ ಮಾಡೋದು ಮುಂದೆ ಬರಲಿಲ್ಲ. ಆಗ ನಾವು ನಮ್ಮ ಭಾವ ಸೇರಿಕೊಂಡು, ನಮ್ಮ ಫಾದರ್ ಎಲ್ಲ ಸೇರಿಕೊಂಡು, ನಮ್ದು ಆ್ಯಕ್ಚುಲಿ ಒಂದು ಹಳ್ಳಿಯಿಂದ ಬಂದು, ನಾವು ದೇವನಹಳ್ಳಿ ತಾಲೂಕು, ದೇವನಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಓದಕ್ಕೆ ಬಂದು ನಾನು ನಿರ್ಮಾಪಕನಾಗೋಕ್ಕೆ ಅಥವಾ ನಟನಾಗೋಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆಗ ನಮ್ಮ ತಂದೆಗೆಲ್ಲ ಹೇಳಿದಾಗ ಮಾಡಿ ಒಳ್ಳೆ ಕತೆ, ಗೌಡ್ರ ಕತೆ ಎಲ್ಲ ಮಾಡಿ ಅಂತ ಹೇಳಿದ್ರು. ಏನೋ ಸ್ವಲ್ಪ ಹಾಗೆ ಜಮೀನೆಲ್ಲ ಮಾರ್ಕೊಂಡು ಚೂರು ಅಡ್ಜಸ್ಟ್ ಮಾಡಿಕೊಂಡು ಸಿನಿಮಾದ ಸೀರಿಯಲ್ ಧಾರಾವಾಹಿನ ಚಿತ್ರೀಕರಣ ಮಾಡೋಕ್ಕೆ ಶುರು ಮಾಡಿದ್ವಿ. ಅದು ಬಹಳ ದೊಡ್ಡ ಮಟ್ಟಕ್ಕೆ ಚಿತ್ರೀಕರಣ ಆಯಿತು. ಆಗಿನ ಕಾಲಕ್ಕೆ 23 ವರ್ಷಗಳ ಹಿಂದಿನ ಹೇಳ್ತಾ ಇದ್ದೀನಿ. ಆಗಿನ ಕಾಲಕ್ಕೆ ದೂರದರ್ಶನಲ್ಲಿ ಒಂದು ಬಹಳ ದೊಡ್ಡ ಸೀರಿಯಲ್. ಹಾಗಾಗಿ ಪ್ರಸಾರ ಆಯಿತು, ಬಹಳ ದೊಡ್ಡ ಪ್ರಶಂಸೆ ಬಂತು. ಇನ್ನೊಂದು ಏನಂದರೆ, ಈ ಕೆಂಪೇಗೌಡರ ಕಥೆಯಲ್ಲಿ ಒಬ್ಬ ಮೂಲ ಪುರುಷ ರಣಬೈರೇಗೌಡ ಅಂತ ಬರ್ತಾರೆ. ಆ್ಯಕ್ಚುಲಿ ನಮ್ಮ ಕತೆ ಶುರುವಾಗೋದು ಕಂಚಿ, ತಮಿಳ್ನಾಡಿಂದ ವಲಸೆ ಬರ್ತಾರೆ ಅವರು. ಬೆಂಗಳೂರು ಕಡೆ ವಲಸೆ ಬರ್ತಾರೆ, ಅಂದರೆ ಈ ಯಲಹಂಕ ಕಡೆ. ಆದರೆ ಅವರು ಬೆಂಗಳೂರು ಆ ಹುಟ್ಟಿದೂರನ್ನು ಬಿಟ್ಟು ಯಾಕೆ ಬರ್ತಾರೆ ಅಂದರೆ, ತನ್ನ ಮನೆಯ ಮಗಳ ಮರ್ಯಾದೆ ಕಾಪಾಡೋಕ್ಕೋಸ್ಕರ, ತನ್ನ ಕುಲದೇವರನ್ನ ಕಾಪಾಡೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ರಾತ್ರೋರಾತ್ರಿ ಅವ್ರಿಗೆ ಅಣ್ತಮ್ಮಂದಿರ್ತಾರೆ. ರಣಬೈರೇಗೌಡರಿಗೆ 5-6 ಜನ ಅಣ್ತಮ್ಮಂದಿರ್ತಾರೆ. ಅವನ್ನೆಲ್ಲ ಬಂಡಿ ಕಟ್ಕೊಂಡು ಅಲ್ಲಿಂದ ಊರು ಬಿಟ್ಟು ಬರ್ತಾರೆ. ಅಲ್ಲಿ ಸೆಲ್ವಾಯಪ್ಪ ಅಂತ ಒಬ್ಬ ಪಾಳೆಗಾರ ಇರ್ತಾರೆ. ಅವ್ರಿಗೇನೋ ಟಗಫಾರ ಇರುತ್ತೆ. ಕತೆ ಅಲ್ಲಿಂದ ಶುರುವಾಗುತ್ತೆ. ಈಗ ಅದಕ್ಕೆ ಈ ಸಂದರ್ಭದಲ್ಲಿ ನನ್ನ ಒಂದು JRC ಡಿಜಿಟಲ್ ಚಾನಲ್ ಮುಖಾಂತರ ನಾನು ಏನು 23 ವರ್ಷದ ಮುಂದೆ ಮಾಡಿದ್ದೆ ಆ ಕತೆನ, ಆಗ ನಿಮ್ಮ ಮುಂದೆ ಎವ್ರಿ ಫ್ರೈಡೆ ಒಂದೊಂದು 15 ನಿಮಿಷಗಳ ಕಾಲ ಒಂದೊಂದು ಎಪಿಸೋಡ್ ಮುಖಾಂತರ ಕನ್ವರ್ಟ್ ಮಾಡಿ ನಿಮ್ಮ ಮುಂದೆ ಪ್ರಸಾರ ಮಾಡ್ತಿದ್ದೀನಿ. JRC ಡಿಜಿಟಲ್ ಚಾನಲಲ್ಲಿ ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಒಳ್ಳೆಯ ಪ್ರಶಂಸೆ ಕೊಡಿ. ಖಂಡಿತ ಇದೇನಾದ್ರು ಸಕ್ಸಸ್ ಆದರೆ ಒಂದು ಸಿನಿಮಾನೇ, ಯಾಕಂದರೆ ಕೆಂಪೇಗೌಡರ ಬಗ್ಗೆ ಯಾವುದೂ ಸಿನಿಮಾ ಮಾಡಿಲ್ಲ, ಧಾರಾವಾಹಿನೂ ಮಾಡಿಲ್ಲ. ನಾನೇ ಮೊದಲನೇ ಬಾರಿಗೆ ಧಾರಾವಾಹಿ ಮಾಡಿದೆ. ಸಿನಿಮಾನೂ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದರಿಂದ ನಮ್ಗೆ ಸಪೋರ್ಟ್ ಆದರೆ ಅತಿ ಶೀಘ್ರದಲ್ಲೇ ಸಿನಿಮಾನು ಶುರು ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಮುಂದೆ ಈ ಧರ್ಮವೀರ ಕೆಂಪೇಗೌಡರ ಧಾರಾವಾಹಿ. ರಾಜಾಧಿರಾಜ ರಾಜರವಿ ತೇಜ ಕನ್ನಡ ಕುಲ ತಿಲಕ ಘನ ಕೀರ್ತಿ ಫಲಕ ಛಲದಂಕ ವಿಭುವೆ ಯಲಹಂಕ ಪ್ರಭುವೆ ಮಹಾಗಣಿ ಕರ್ತೃ ಬೆಂಗಳೂರ ನಿರ್ಮಾತೃ ಶ್ರೀ 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 ಕೆಂಪೇಗೌಡ ಭೂಪಾಲ ಬಹುಪರ ಬಹುಪರ ಬಹುಪರ. ಧರ್ಮವೀರ ಕೆಂಪೇಗೌಡ, ನಾಡಗೌಡ 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 ಕೆಂಪೇಗೌಡ, ನಾಡು ಕಟ್ಟಿ ಹೋದ ಗೌಡ ಕೆಂಪೇಗೌಡ. ನಾಡಗೌಡ ನಾಡಗೌಡ ಕೆಂಪೇಗೌಡ, ನಾಡು ಕಟ್ಟಿ ಹೋದ ಗೌಡ ಕೆಂಪೇಗೌಡ. ಇಂದ್ರನ ಅಮರಾವತಿ ಧರೆಗೆ ತಂದು ಇಳಿಸಿದ, ಹಂಪೆಗೆ ಸರಿಗಟ್ಟುವ ಸಂಪನ್ನ ನಗರ ಬೆಳೆಸಿದ. ಹತ್ತೂರಿನ ಹರಕೆಯೆಲ್ಲ ಒಂದೂರಿಗೆ ಎರಕ ಹೊಯ್ದ, ಬೆಂಗಾಡು ಕಡಿದು ಬೆಂಗಳೂರ ಭವ್ಯತೆ ಮೆರೆದ. ಜಕ್ಕಣಕಣ 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 ಜ
ವಿಶ್ವದ ವಿಶ್ವಾಸ ನೆಲವ ಅನ್ವೇಷಣೆ ಮಾಡಿದ ಜಕ್ಕಣ ಕಣ ಜಕ್ಕಣ ಕಣ ಜಕ್ಕಣ ಕಣಜ. ಹೇ ಹೇ ನಾಡಗೌಡ 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 ಕೆಂಪೇಗೌಡ, ನಾಡು ಕಟ್ಟಿ ಹೋದ ಗೌಡ ಕೆಂಪೇಗೌಡ. ನಾಡಗೌಡ ನಾಡಗೌಡ ಕೆಂಪೇಗೌಡ, ನಾಡು ಕಟ್ಟಿ ಹೋದ ಗೌಡ ಕೆಂಪೇಗೌಡ. ಕೋಟಿ ಕೋಟಿ ಕೋಟೆಗಳು ಕೆಡವಿ ಬಿದ್ದವು, ಸಾವಿರಾರು ಊರುಗಳು ಸರ್ವನಾಶವಾದವು. ನಂಬಿದ ನೆಲಗಳು ಬಾಟೆರೆದು ನಿಂತವು, ಅಡಿಗಡಿ ಗಡಿಗಳು ಒಡೆದು ಹೋದವು. ಈ ಬೆಂಗಳೂರು ಹಾಗಾಗಲಿಲ್ಲ, ಬಂದವರಿಗೆ ಹೋಗೆನ್ನಲಿಲ್ಲ. ನಮ್ಮ ಬೆಂಗಳೂರು ಬರಡಾಗಲಿಲ್ಲ, ಭೇದ ಭಾವಗಳಿಗೆ ಕುರುಡಾಗಲಿಲ್ಲ. ನಿಸರ್ಗವೇ ಕೋಟೆ ಆಯಿತು, ವಲಸೆ ಬಂದವನ ತವರೂರಾಯಿತು. ನೆಲೆಯಾಯಿತು, ನೆರಳಾಯಿತು, ಬೆಳಕಾಯಿತು, ಗಡಿ ದಾಟಿತು, ವಿಶ್ವವೇ ಹಾಡಿ ಹೊಗಳಿತು. ನಾಡಗೌಡ 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 ಕೆಂಪೇಗೌಡ, ನಾಡು ಕಟ್ಟಿ ಹೋದ ಗೌಡ ಕೆಂಪೇಗೌಡ. ನಾಡಗೌಡ ನಾಡಗೌಡ ಕೆಂಪೇಗೌಡ, ನಾಡು ಕಟ್ಟಿ ಹೋದ ಗೌಡ ಕೆಂಪೇಗೌಡ. ಲೇ ಮುದುಕ, ಕಂದಾಯ ಕಟ್ಟದೆ ಹೋದ್ರೆ ಕಬ್ಬಿಣ ಕೆಂಪಾಗಲ್ಲ ಗೊತ್ತಾ? ಕಂದಾಯ ಯಾಕೆ ಕೊಡ್ತಾ ಇಲ್ವೋ ಬಡವ? ಅವ್ರ ಸಂಕಟ ಅವ್ರಿಗೆ ಹೆಂಗ್ ತಿಳಿತೈತೆ? ನಾನು ಬರೇ ಕೂದ್ಲ ಚೌರ ಮಾಡಿದ್ರೆ ಈ ನನ್ನ ಮಕ್ಕಳು ದೇಶನೇ ಚೌರ ಮಾಡ್ತಾ ಅವ್ರೆ. ಹೋದ ಬೇಸಿಗೆಲಿ ಬರ ಬಂದು ನಮ್ಮ 3 ಜನ ಸತ್ರು. ಅದಕ್ಕೆ ನೀವೇನ್ ಪರಿಹಾರ ಕೊಟ್ರಿ? ಹೋದ ಅಮಾವಾಸ್ಯೆಗೆ ಕಳ್ಳರು ಮನೆ ಮನೆ ನುಗ್ಗಿ ದರೋಡೆ ಮಾಡಿದ್ರು. ನಾವು ನಾಯಕತ್ವ ಬಂದು ದೂರು ಕೊಟ್ಟರು, ಕಳ್ಳರ ಹಿಡಿದಿಲ್ಲ. ಯಾಕೆ ಹಿಡಿದಿಲ್ಲ? ಆ
ದಾನಶೂರ ಕರ್ಣ ಮತ್ತೆ ನಿಮ್ಮ ರೂಪದಲ್ಲಿ ಹುಟ್ಟಿ ಬಂದೆನೆಂಬ ಭ್ರಮೆಯನ್ನು ಹುಟ್ಟಿಸಿ ಸಹೋದರರಿಗೆ ಶಸ್ತ್ರಾಭ್ಯಾಸವನ್ನು ಮಾಡಿಸುತ್ತಿರುವುದರ ಹಿಂದೆ ನಮ್ಮ ಆಳ್ವಿಕೆಯ ವಿರುದ್ಧ ಬಂಡೇಳುವ ಹುನ್ನಾರ ಇದೆ ಎಂಬುದು ನಮಗೆ ಗೊತ್ತಾಗಿದೆ. ಭಯ ಇರುವವನಿಗೆ ಬೆಕ್ಕಿನ ನೆರಳು ಕಂಡರೂ ಸಹಿತ ಅದು ಭೂತದಂತೆ ಕಾಣುವುದಂತೆ. ಭಯ? ಯಾರಿಗೆ ಭಯ? ಎರಡು ಮಂತ್ರಗಳನ್ನು ಉಚ್ಚರಿಸಿದ ಮಾತ್ರಕ್ಕೆ ಮೂರ್ಖ ಮಹಾಪಂಡಿತನಾಗುವುದಿಲ್ಲ. ಕತ್ತಿಯನ್ನು ಹಿಡಿದ ಮಾತ್ರಕ್ಕೆ ಕುಲಹೀನ ಕ್ಷತ್ರಿಯನಾಗುವುದಿಲ್ಲ. ಕ್ಷಮಿಸಿ, ನಾನು ನಿಮ್ಮನ್ನು ಕಾಣಲು ಬಂದಿರುವುದು ಜಾತಿ ಧರ್ಮಗಳ ವಿಶ್ಲೇಷಣೆಗಲ್ಲ, ಶಕ್ತಿಯುಕ್ತಿಗಳ ಪ್ರದರ್ಶನಕ್ಕೂ ಅಲ್ಲ. ಆ ನಿಸ್ಸಹಾಯಕ ಬಡ ಜನರ ಒಕ್ಕೊರಲಿನ ಧ್ವನಿಯಾಗಿ ಬಂದಿದ್ದೇನೆ. ನೀವು ಏನಾದರೂ ಆಗಿ ಬನ್ನಿ, ನಮಗದು ಬೇಡವಾದ ವಿಷಯ. ನೀವು ತುಂಬಿದ ಕುಟುಂಬದವರು, ಹುಂಬ ಸಾಹಸಕ್ಕೆ ಕೈ ಹಾಕಬೇಡಿ. ದೇಹದ ಯಾವುದಾದರೂ ಒಂದು ಭಾಗ ನಷ್ಟವಾದರೂ ಅಂಗವಿಕಲತೆ ಉಂಟಾಗುತ್ತದೆ. ಏನು ಬೆದರಿಕೆಯೇ? ಬೆದರಿಕೆಯ ಜೊತೆಗೆ ಸಲಹೆಯೂ ಇದೆ. ಹಾಗಾದರೆ ಕಂದಾಯ ಕೊಡಲೇಬೇಕು. ಕೊಡದಿದ್ದವರಿಗೆ ಶಿಕ್ಷೆ, ಕೊಟ್ಟವರಿಗೆ ಪ್ರಾಣ ಭಿಕ್ಷೆ. ಕಂದಾಯ ಕೊಡಲು ಅಶಕ್ತರಾದರೆ? ಕಂದಾಯ ಕೊಡಲು ಅಶಕ್ತರಾದವರು ಬದುಕಲೂ ಕೂಡ ಅನರ್ಹರು. ಜನ ಕಂದಾಯ ಕಟ್ಟುವುದು ತಮಗೆ ತಮ್ಮ ಊರಿಗೆ ರಕ್ಷಣೆ ಸಿಗಲಿ ಎಂದು ಆತ್ಮಾಹುತಿಗಲ್ಲ. ಅತಿಯಾಯಿತು ರಣಭೈರೇಗೌಡ. ಮಾತು ಬೆಳೆಸಿದಷ್ಟು ಮಿತಿ ಮೀರುತ್ತಿದೆ. ಏನು ಮಾಡಬೇಕು, ಏನು ಮಾಡಬಾರದೆಂಬ ರಾಜಕೀಯ ಪಾಠವನ್ನು ನಾನು ನಿನ್ನಿಂದ ಕಲಿಯಬೇಕಿಲ್ಲ. ನಿನ್ನ ಮುಂದೆ ಕೈ ಚಾಚಿ ನಿಂತುಕೊಳ್ಳುವ ಜನರಿಗೆ ಉಪದೇಶ ಮಾಡು. ಕೈ ಕಟ್ಟಿಕೊಂಡು ಕೇಳುತ್ತಾರೆ. ಬಂಟರೆ, ಬಿಟ್ಟು ಬಿಡಿ. ನಮ್ಮ ಮಾತುಗಳನ್ನು ಆ ಮೂರ್ಖ ಜನರಿಗೆ ಅರ್ಥ ಮಾಡಿಸಲು ಇಂಥ ಬುದ್ಧಿವಂತನೇ ಬೇಕು. ಹೋಗಿ ತನ್ನ ಪ್ರಾಣ ಮತ್ತು ಜನರ ಪ್ರಾಣವನ್ನು ಉಳಿಸಿಕೊಳ್ಳುವ ಮಾರ್ಗವನ್ನು ಹುಡುಕಿಕೊಳ್ಳಲಿ. ಆ
ಯಾಕಿಷ್ಟು ತಡ ಮಾಡಿದ್ರೆ? ಆಗ್ಲೇ ಅರ್ಧ ರಾತ್ರಿ ಕಳೆದಿದೆ. ಊಟಕ್ಕೆ ತಟ್ಟೆ ಹಾಕ್ತೀನಿ ಬನ್ನಿ, ಈಗಾಗ್ಲೇ ಬಿಸಿ ಆರಿ ಹೋಗಿರುತ್ತೆ. ಇದೇನಿದು? ನಾನಲ್ಲಿ ಊಟಕ್ಕೆ ತಟ್ಟೆ ಹಾಕಿದ್ರೆ ನೀವು ಇಲ್ಲಿ ಬಂದು ಮಲಗಿದ್ದೀರಲ್ಲ, ಯಾಕೆ? ಮನಸ್ಸು ಸರಿ ಇಲ್ವೇ? ಬಂದಾಗಿನಿಂದನೂ ಒಂದು ರೀತಿ ಬೇಸರದಲ್ಲೇ ಇದ್ದೀರಿ, ಏನಾಯ್ತು? ಮಕ್ಕಳು ಮಲಗಿದ್ರ? ಅಮ್ಮಂದ್ರದ್ದು ಊಟ ಆಯ್ತಾ? ಬಹಳ ಹೊತ್ತು ನಿಮಗಾಗೆ ಕಾದ್ರು, ನಾನೇ ಬಲವಂತ ಮಾಡಿ ಬಡಿಸಿದೆ. ಇಷ್ಟೊತ್ತು ಎಚ್ಚರವಾಗೇ ಇದ್ರು, ಈಗ ನಿದ್ರೆ ಹತ್ತಿರಬೇಕು. ನಿನ್ನ ಊಟವಾಯಿತೆ? ನೀನು ಹೋಗಿ ಊಟ ಮಾಡು, ನನಗೆ ಹಸಿವಿಲ್ಲ. ನನ್ನ ಊಟದ ಚಿಂತೆ ನಿಮಗ್ ಬೇಡ, ನನಗೆ ಇಷ್ಟ ಬಂದಾಗ ನಾನು ಮಾಡ್ತೇನೆ. ಕೆಂಪ, ಹೇಳು, ಊಟ ಮಾಡುವಿಯಂತೆ. ಬೆಳಗ್ಗೆಯಿಂದ ಮನೆ ಕೆಲಸವನ್ನು ನೀನೊಬ್ಬಳೇ ನಿಭಾಯಿಸಿದ್ದೀಯ, ಆಯಾಸವಾಗಿರುತ್ತದೆ. ರಾತ್ರಿ ಊಟ ಬಿಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೇಳು ಕೆಂಪ. ನನಗೇನು ಬೇಡ. ನನ್ನ ಮಾತನ್ನು ನೀವು ಕೇಳದಿದ್ದ ಮೇಲೆ ನಿಮ್ಮ ಮಾತನ್ನು ನಾನೇಕೆ ಕೇಳಬೇಕು? ನಿನ್ನ ಮಾತು ನಾನು ಕೇಳಿದರೆ ನನ್ನ ಮಾತು ನೀನು ಕೇಳುವೆಯಾ? ನನ್ನ ಮಾತು ನೀವು ಕೇಳುವುದು ಬೇಡ, ನೀವು ಹೀಗೇಕಿದ್ದೀರೆಂದು ಕಾರಣ ಹೇಳಿದರೆ ಸಾಕು. ಎದ್ದು ಕುಳಿತರೆ ತಾನೇ ಹೇಳುವುದು. ಹೇಳಿ. ಆಕಾಶ ಕಳಚಿ ಬೀಳುವಂತದ್ದೇನೂ ಆಗಿಲ್ಲ. ಅದೆಷ್ಟೇ ಕ್ಷುಲ್ಲಕ ವಿಷಯವಾದರೂ ಹೆಂಡತಿಯಿಂದ ಮುಚ್ಚಿಡಬಾರದು. ಅಂಥದ್ದೇನೂ ಆಗಿಲ್ಲ. ನನಗೂ ಆ ಸೆಲ್ವಾಯಪ್ಪನಿಗೂ ಸ್ವಲ್ಪ ಮಾತಿನ ಚಕಮಕಿ ಆಯಿತು ಅಷ್ಟೇ. ಆ ಕಟುಕನ ಬಳಿ ನೀವೇಗೆ ಹೋದಿರಿ? ಆತನ ಬಳಿ ಹೋಗಲೇಬೇಕಾದಂತ ಸಂದರ್ಭ ಬಂತು ಕೆಂಪ. ಜನರ ಅಸಹಾಯಕತೆಯನ್ನು ತಿಳಿಸಲು ಹೋಗಿದ್ದೆ. ಕಲ್ಲು ಎಂದಾದರೂ ಬಿಸಿಲಿಗೆ ಕರಗುವುದೇ? ಓ, ನಿನ್ನಷ್ಟು ತಿಳುವಳಿಕೆ ಬರಲಿಲ್ಲ ನೋಡು ಈ ದಡ್ಡ ತಲೆಗೆ. ಇಲ್ಲಿ ಮೊದಲು ಊಟ ಮಾಡಿ ಆಮೇಲೆ ಮಾತಾಡುವಿರಂತೆ. ಎಷ್ಟು ಸೊಕ್ಕಿರಬೇಕು ಆ ರಣಭೈರೇಗೌಡನಿಗೆ? ನನಗೆ ಎದುರು ವಾದಿಸುವಷ್ಟು ಧೈರ್ಯ ಬಂದಿದೆ ಅವನಿಗೆ. ನಾನು ಹೊರಗಿನ ಶತ್ರು ಆ ರಂಗನಾಯಕನಿಗೆ ಬಲೆ ಬೀಸಿ ಇಲ್ಲಿಯವರೆಗೆ ಕರೆಸಿದೆ. ಆದರೆ ಈ ಒಳಗಿನ ಶತ್ರು ನನಗೇ ಬಲೆ ಹೆಣೆಯುತ್ತಿರುವನಲ್ಲ. ನನಗೆ ಹಾಗನಿಸುತ್ತಿಲ್ಲ ಒಡೆಯ. ಪಾಪ ರಣಭೈರೇಗೌಡ ಅಂಥ ಕುತಂತ್ರಿ ಅಲ್ಲ. ಹಾಗಾದರೆ ನಾನು ಕುತಂತ್ರಿಯೇ? ನಾನು ಹಾಗೆ ಹೇಳಲಿಲ್ಲ ಒಡೆಯ. ಆ ರಣಭೈರೇಗೌಡ ನಿಮಗೆ ಬಲೆ ಎಣೆಯುವಷ್ಟು ಬಲಿಷ್ಠನಲ್ಲ ಅಂದೆ. ಒಡೆಯ, ನಿಮ್ಮ ಮುಂದೆ ಅವನಷ್ಟು ಧೈರ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಮತ್ತೊಬ್ಬನನ್ನು ನಾನು ನೋಡಿಲ್ಲ ಒಡೆಯ. ಒಡೆಯ, ಅವನನ್ನು ಹೀಗೆ ಚಿಗುರಲು ಬಿಟ್ರೆ ನಿಮ್ಮನ್ನೇ